ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಂಟಿಗ್ರೇಷನ್ ಫ್ರಾಮ್ -3 to 3 cot inverse x dx is equal to, okay, integration from -3 to 3 cot inverse x dx is equal to 3 pi 6 pi 0 3. ಓಕೆ, ಸೊ ಇಂಟಿಗ್ರೇಷನ್ ಸಾಲ್ವ್ ಮಾಡಿದ ಮೇಲೆ ನಮ್ಗೆ ಏನು ಆನ್ಸರ್ ಬರುತ್ತೆ ಅಂತ ನಾವು ನೋಡಬೇಕು. ಸೊ ಈ ಇಂಟಿಗ್ರೇಷನ್ ಸಾಲ್ವ್ ಮಾಡಲಿಕ್ಕೆ ಐ ಟೆಲ್ ಯು ಒನ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಡೆಫಿನೈಟ್ ಇಂಟಿಗ್ರಲ್. ಸೊ ಇದೇ ಪ್ರಾಪರ್ಟಿ ವಿ ವಿಲ್ ಯೂಸ್ ಆ್ಯಂಡ್ ಸಾಲ್ವ್ ದಿಸ್ ಕ್ವಶನ್. ಪ್ರಾಪರ್ಟಿ ಆಫ್ ಡೆಫಿನೈಟ್ ಇಂಟಿಗ್ರಲ್. ಸೊ ಏನು ಪ್ರಾಪರ್ಟಿ ನೋಡಿ, ಇಂಟಿಗ್ರೇಷನ್ ಫ್ರಾಮ್ a to b f of x dx. ಓಕೆ, ಇಂಟಿಗ್ರೇಷನ್ ಫ್ರಾಮ್ a to b f of x dx is equals to integration a to b f of x ಇದ್ದಲ್ಲಿ ನಾವು ಏನು ರಿಪ್ಲೇಸ್ ಮಾಡ್ತೀವಿ ಸ್ಟೂಡೆಂಟ್ಸ್, a plus b minus x dx, ಕರೆಕ್ಟ್? ಸೊ ಇಫ್ ಆರ್ ಇಂಟಿಗ್ರೇಷನ್ ಫ್ರಮ್ a to b f of x dx ಇದ್ದರೆ ಇದನ್ನು a to b f of a plus b minus x dx ಅಂತ ರಿಪ್ಲೇಸ್ ಮಾಡ್ಬೋದು. ಸೊ ಆ ಕೇಸಲ್ಲಿ ನೋಡಿ ಇವಾಗ ಏನಾಗುತ್ತೆ ಅಂತ, ಇಂಟಿಗ್ರೇಷನ್ ಫ್ರಮ್ -3 to 3 cot inverse x dx ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಏನಂತ ಲೆಟ್ ಮಾಡೋಣ, ಲೆಟ್ ಐ ಬಿ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ -3 to 3 cot inverse of x dx. ಓಕೆ, ಸೊ ಐ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ -3 to 3 cot inverse of x ಇದ್ದಲ್ಲಿ ಏನಂತ ರಿಪ್ಲೇಸ್ ಮಾಡಬೇಕು, a plus b minus x ಅಂದರೆ ಏನು, -3 plus 3 minus x dx, correct? So therefore I will be equals to what students, integration from -3 to 3 cot inverse of -3 plus 3 0 ಆಗುತ್ತೆ, ರಿಮೈನಿಂಗ್ ವಿಲ್ ಬಿ ವಾಟ್, -x dx. ಓಕೆ, ಇವಾಗ ನೋಡಿ ಬೇಕಿದ್ರೆ ಇನ್ನೊಂದು ಪ್ರಾಪರ್ಟಿ ನೋಟ್ ಡೌನ್ ಮಾಡ್ಕೊಳ್ರಿ. ಏನದು ಪ್ರಾಪರ್ಟಿ ಅಂದರೆ, ಕಾಟ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ಸ್ ಟು ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ x. ಓಕೆ, ಸೊ ಇದೇ ಪ್ರಾಪರ್ಟಿ ನೆಕ್ಸ್ಟ್ ಅಪ್ಲೈ ಮಾಡೋಣ ಇವಾಗ. ಇಂಟಿಗ್ರೇಷನ್ ಫ್ರಮ್ -3 to 3 ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ x dx. ಸೊ ಇಂಟಿಗ್ರೇಷನ್ ಸಪ್ರೇಟ್ ಆಗಿ ಬರೆದ್ರೆ ಫ್ರಮ್ ಹಿಯರ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ -3 to 3 ಪೈ ಇಂಟು dx ಮೈನಸ್ ಇಂಟಿಗ್ರೇಷನ್ ಫ್ರಮ್ -3 to 3 ಕಾಟ್ ಇನ್ವರ್ಸ್ ಆಫ್ x dx, ಕರೆಕ್ಟ್? ಈ ರೀತಿ ಬರಿಬೋದಲ್ವಾ ನೋಡಿ. ಬಟ್ ಇದೇನಿದೆ ಇವಾಗ, ಇಂಟಿಗ್ರೇಷನ್ ಫ್ರಮ್ -3 to 3 cot inverse x dx is nothing but i. ಇದು ಸಪೋಸ್ ಈಕ್ವೇಷನ್ 1 ಮಾಡಿದರೆ ನೀವು ಫ್ರಮ್ 1 i will be equals to integration from -3 to 3 pi dx. ಓಕೆ, ಪೈ ಏನಿದೆ, ಕಾನ್ಸ್ಟೆಂಟ್ ಇದೆ, ವಿ ಕ್ಯಾನ್ ಟೇಕ್ ಔಟ್ಸೈಡ್ ಇಂಟಿಗ್ರೇಷನ್ ಅಲ್ವಾ. ಸೊ ಪೈ ಔಟ್ಸೈಡ್ dx ಮೈನಸ್ ಇದು ವ್ಯಾಲ್ಯೂ ಏನಿದೆ i. ಸೊ ನಾವು ಸಿ ಸ್ಟೂಡೆಂಟ್ಸ್, i ಈ ಕಡೆ ತೊಗೊಂಡು ಬಂದರೆ ಇಟ್ ವಿಲ್ ಬಿಕಮ್ 2i, i plus i 2i ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಪೈ ಇಂಟಿಗ್ರೇಷನ್ ಫ್ರಮ್ -3 to 3 dx is nothing but x between -3 and 3 integration, correct? d1 integration ಏನು, x. So from here 2i is equals to pi into ಇಲ್ಲೇನಾಗುತ್ತೆ, your 3 minus of minus plus 3 upper limit minus lower limit 6 ಆಯಿತು. ಸೊ ಫ್ರಮ್ there i is equals to 6 pi divided by 2 which is nothing but 2 1s are 2 3s are. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್, 3 pi ಅಂತ ಬಂತು. ನಾವು ಐ ಏನಂತ ಕನ್ಸಿಡರ್ ಮಾಡಿದ್ವಿ ಇದು, ಸೊ ಇದರ ಆನ್ಸರ್ ಎಷ್ಟು ಬಂತು ನಮಗೆ, 3 pi ಅಂತ ಬಂತು. ಸೊ ಯಾವ್ದು ಆಪ್ಷನ್ ನೋಡಿ, ಆಪ್ಷನ್ ಎ 3 pi ಇಸ್ ದ ಕರೆಕ್ಟ್ ಚಾಯ್ಸ್ ಫಾರ್ ದಿಸ್ ಕ್ವಶನ್. ಅದು ಯಾವ ರೀತಿ ಬಂತು ಸ್ಟೂಡೆಂಟ್ಸ್, ಇದೇನು ಎರಡು ಕೀ ಕಾನ್ಸೆಪ್ಟ್ಸ್ ಆರ್ ಏನು ಪ್ರಾಪರ್ಟೀಸ್ ಇದೆ ಅಲ್ವಾ, ವಿ ಹ್ಯಾವ್ ಯೂಸ್ ದಿಸ್ ಪ್ರಾಪರ್ಟೀಸ್ ಟು ಸಾಲ್ವ್ ದಿಸ್ ಕ್ವಶನ್. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋಲ್ಲಿ ಕೊಟ್ಟಿರೋ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.